ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಬೃಹತ್ತಾರತವ್ಯ ಸಂಧಿಯ ಸಾರದಲ್ಲಿ 10ನೇ ಪದ್ಯ, ಅದು ಸ್ವಲ್ಪ ಹೇಳಿದ್ದೆ, ಪೂರ್ತಿ ಹೇಳಿ ಮುಂದೆ ಹೋಗೋಣ. ಕಾಳಿ ಕಾಶಿಜ ವಿಪ್ರಜೆ ಪಾಂಚಾಲಿ ಶಿವಕನ್ಯೇಂದ್ರ ಸೇನಾ ಕಾಲಮಾನಿ ಚಂದ್ರಧೂ ಸಭಾನಾಮ ಭಾರತಿಗೆ. ಗಾಳಿ ಬ್ರಹ್ಮರ ಯುವತಿಯರು 750 ಗುಣದಿಂದ ಕೇಳರೆನಿಪರು ತಮ್ಮ ಪತಿಗಳಿಂದಲಾವಾಗ. ಕಾಶಿಜ ಕಾಳಿದೇವಿ, ಕಾಶಿರಾಜನ ಮಗಳಾದಂತಹ ಕಾಳಿದೇವಿಯು ಭಾರತೀ ದೇವಿಯ ಅವತಾರ. ಈ ಕಾಳಿ ಸಂವರದಲ್ಲಿ ಭೀಮಸೇನ ದೇವರು ಹೋಗಿ ಸ್ವೀಕಾರ ಮಾಡ್ತಾರೆ, ಪರಿಗ್ರಹ ಮಾಡ್ತಾರೆ. ಕಾಶಿಜ ಕಾಳಿ ವಿಪ್ರಜೆ ಶಿವಕನ್ಯಾ, ಶಿವನಾಮಕ ಬ್ರಾಹ್ಮಣನಲ್ಲಿ ಅವತರಿಸಿದ ರೂಪ ಶಿವಕನ್ಯಾ ಅಂದರೆ. ಪಾಂಚಾಲಿ ದ್ರುಪದ ರಾಜನಲ್ಲಿ ಅವತರಿಸಿದ ದ್ರೌಪದಿ ದೇವಿಯರು. ಇಂದ್ರಸೇನ ನಳದಮಂತ್ಯರಲ್ಲಿ ಅವತರಿಸಿದಂತಹ ರೂಪ. ಕಾಲಮಾನಿ ಕಾಲಕ್ಕೆ ಮುಖ್ಯಾಭಿಮಾನಿಯಾದಂತಹ ಭಾರತೀ ದೇವಿ, ಅಭಿಮಾನಿಗಳು ಭಾರತೀ ದೇವಿ, ಅಮುಖ್ಯಾಭಿಮಾನಿಗಳು ಕಾಲನಾಮಕ ಗರುಡನ್ನು ಪೆತ್ತವರು ಇವರೇ. ಚಂದ್ರನಾಮಕರಾಗಿ ಕಾಲಡಿ ಗ್ರಾಮದಲ್ಲಿ ಅವತರಿಸಿದ ರೂಪ. ದ್ಯು ಆಕಾಶಾಭಿಮಾನಿಯಾಗಿ, ಸಭಾ ಪೃಥ್ವಿ ಅಭಿಮಾನಿಯಾಗಿ ಭಾರತೀಯ ದ್ಯುನಾಮಕಳಾಗಿದ್ದಾಳೆ. ಪೃಥ್ವಿನಾಮಕಳು ಈ ರೀತಿಯಾಗಿ ದ್ಯು ಮತ್ತು ಪೃಥ್ವಿ 2 ರೂಪದಿಂದ ಇದ್ದಾಳೆ. ಈ ರೀತಿಯಾಗಿ ಕಾಳಿ, ದ್ರೌಪದಿ, ಕಾಶಿಜ, ಪಾಂಚಾಲಿ, ಶಿವಕನ್ಯೇಂದ್ರ ಈ ರೀತಿಯಾಗಿ ಈ ರೂಪದಿಂದ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. 751 ಅಂತ ಹೇಳ್ತಾ ಇದ್ದಾರೆ. 7 49 + 51 100 ಗುಣದಿಂದ ಇವರು ಭಾರತೀ ದೇವಿ ಮತ್ತು ಸರಸ್ವತಿ ದೇವಿಯರು ವಾಯುಬ್ರಹ್ಮರಿಗಿಂತ 100 ಗುಣದಿಂದ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಪೂಜೆಯನ್ನು ಮಾಡಿರಿ. ಆ ದೇವತೆಗಳ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹರಿಸಮೀರಾವೇಶ ನರಸಂಕರ್ಷಣಾವೇಶಯುತ ಲಕ್ಷ್ಮಣ ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ. ಹರ ಸದಾಶಿವ ತಪ ಅಹಂಕೃತ ಮರುತಯುಕ್ತ ಶುಕೋರ್ಧ್ವಪಟು ತತ್ಪುರುಷ ಜೈಗೀ ಶರ್ವ ದ್ರೌಣಿ ವ್ಯಾಧ ದುರ್ವಾಸ. ಶೇಷದೇವರಿಗೆ 3 ಅವತಾರ. ನರ ಶ್ಯಾಮಲಾದೇವಿಯಲ್ಲಿ ಯಮಧರ್ಮನಿಂದ ಅವತರಿಸಿದಂತಹ ನರನಾಮಕ ಶೇಷ. ಹರಿ ಪರಮಾತ್ಮ, ಹರಿ ಅಂದರೆ ಪರಮಾತ್ಮ. ಹರಿ ಸಮೀರಾವೇಶಯುಕ್ತ, ಹರಿ ಸಮೀರ ವಾಯು ಆವೇಶವುಳ್ಳವರು. ಲಕ್ಷ್ಮಣ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರ ತಮ್ಮನಾಗಿ ಜನಿಸಿದಂತಹ ಲಕ್ಷ್ಮಣ. ಇವರಲ್ಲಿ ಸಂಕರ್ಷ ನಾಮಕ ಪರಮಾತ್ಮನ ಆವೇಶವಿದೆ. ಶೇಷದೇವರಿಗೆ 3 ಅವತಾರ ಅಂತ ಹೇಳಿದರು. ನರ ಶ್ಯಾಮಲಾದೇವಿಯಲ್ಲಿ ಯಮಧರ್ಮದಿಂದ ಅವತರಿಸಿದ ನರನಾಮಕ ಶೇಷ. ಆಮೇಲೆ ಲಕ್ಷ್ಮಣ ತ್ರೇತಾಯುಗದಲ್ಲಿ ಜನಿಸಿದಂತಹ ಲಕ್ಷ್ಮಣ. ಹರಿ ಪರಮಾತ್ಮ, ಹರಿ ಸಮೀರಾವೇಶವುಳ್ಳಂತಹ ವಾಯುದೇವರ ಆವೇಶವುಳ್ಳಂಥವರು. ಈ ರೀತಿಯಾಗಿ ಇನ್ನು ರುದ್ರದೇವರ ಅವತಾರವನ್ನು ಹೇಳ್ತಾ ಇದ್ದಾರೆ. ಪರಮಪುರುಷನ ಶುಕ್ಲಕೇಶಾವೇಶಯುತ ಬಲರಾಮ. ಹರ ಸದಾಶಿವ ತಪ ಅಹಂಕೃತು ಮರುತಯುಕ್ತ ಶುಕೋರ್ಧ್ವಪಟು ತತ್ಪುರುಷ ಜೈಗೀಶ ಔರ್ವ ದರೌಣಿ ವ್ಯಾಧ ದುರ್ವಾಸ ಹೇಳ್ತಾ ಇದ್ದಾರೆ. ಸದಾಶಿವ ಮೊದಲನೇದು ಹರ, ಲೋಕದ ಅಮಂಗಲವನ್ನು ಹರಣ ಮಾಡಿ ಮಂಗಲವನ್ನು ಮಾಡ್ತಾರಾದ್ದರಿಂದ ಅವರಿಗೆ ಸದಾಶಿವ ಅಂತ ಇನ್ನೊಂದು ಹೆಸರು. ಯಾವಾಗಲೂ
ಜಯವಿದ್ದ ಇರ್ತಾರೆ. ತಪ ಲವಣ ಸಮುದ್ರದಲ್ಲಿ 10 ಕಲ್ಪ ತಪಸ್ಸು ಮಾಡಿದ್ರಿಂದ ತಪ ಅಂತ ಅವರಿಗೆ ಹೆಸರು ಬಂತು ರುದ್ರದೇವರಿಗೆ. ಅಹಂಕೃತು ಅಹಂಕಾರಕ್ಕೆ ತತ್ವಾಭಿಮಾನಿಯಾದ್ದರಿಂದ ಅಹಂಕೃತು. ಮರುತ್ ವಾಯುದೇವರ ಆವೇಶಯುಕ್ತರಾದ್ದರಿಂದ ವ್ಯಾಸರ ಪುತ್ರರಾದ ಶುಕಾಚಾರ್ಯರು. ಊರ್ಧ್ವ ಊರ್ಧ್ವರೇತ ಆದ್ದರಿಂದ ಇವರಿಗೆ ಊರ್ಧ್ವ ಅಂತ ಕರೀತಾರೆ. ತತ್ಪುರುಷ ಆ ಬ್ರಹ್ಮಯಜ್ಞದಲ್ಲಿ ಪಶುವಾದುದರಿಂದ ಪುರುಷ. ಜೈಗೀಶೌರ್ಯ ಊರೋ ಪುತ್ರನಾದ್ದರಿಂದ ಔರ್ವ ರುದ್ರದೇವರು. ಜೈಗೀಶೌರ್ಯನು ರುದ್ರದೇವರೇ. ದ್ರೋಣಾಚಾರ್ಯ ಪುತ್ರರಾದ ಅಶ್ವತ್ಥಾಮಾಚಾರ್ಯರು. ವ್ಯಾಧ ಕಿರಾತರೂಪಿಯಾಗಿರುವಂತಹ ವ್ಯಾಧ ದುರ್ವಾಸ ಮುನಿಯಾಗಿ ಈಶ್ವರನ ಅವತಾರ. ದುರ್ವಾಸ ಅತ್ರಿಯ ಪತ್ನಿ ಅನಸೂಯಾದೇವಿಯಲ್ಲಿ ಅವತರಿಸಿದಂತಹ ದುರ್ವಾಸ ಋಷಿಗಳು. ಈ ರೀತಿಯಾಗಿ ರುದ್ರದೇವರ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವತಾರಗಳ ಮೇಲೆ ಹೇಳಿದರು. ಗರುಡ ಶೇಷ ಶಶಾಂಕದಳ ಶೇಖರ ಋತಮ್ಮಳು ಸಮರು ಭಾರತಿ ಸರಸಿಜಾಸನ ಪತ್ನಿ ಗಧಮರು 100 ಗುಣದಿಂದ ಹರಿಮಡದಿ ಜಾಂಬವತಿ ಉಳುಶ್ರೇ ತರುಣಿಯಾವೇಶ ವಿಹುದು ಎಂದಿಗೂ ಕೊರತೆಯನಿಪರು ಗರುಡ ಶೇಶ್ವರಿಗೈವರೈವದು 5 ಗುಣ. ಗರುಡದೇವರು, ಶೇಷ ಅಂದರೆ ಶೇಷದೇವರು, ಶಶಾಂಕದಳ ಶೇಖರ ಚಂದ್ರಮೌಳೀಶ್ವರನಾಗಿರುವಂತಹ ರುದ್ರದೇವರು, ಈ ಮೂವರು ತಮ್ಮಲ್ಲಿ ಸಮಾನರಾಗಿದ್ದಾರೆ. ಆದರೆ ಭಾರತಿ ವಾಯುದೇವರ ಪತ್ನಿಯಾಗಿರುವಂಥ ಭಾರತೀ ದೇವಿಯರಿಗೆ ಮತ್ತು ಸರಸಿಜಾಸನ ಪತ್ನಿ ಕಮಲವೇ ಪೀಠವಾಗುಳ್ಳಂತಹ ಬ್ರಹ್ಮದೇವರ ಪತ್ನಿಯಾಗಿಂತಹ ಸರಸ್ವತೀ ದೇವಿಯರಿಗೆ ಇವರಿಬ್ಬರಿಗೆ 100 ಗುಣಗಳಿಂದ ಅಧಮರು ಕಡಿಮೆ ಎನಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗರುಡ ಶೇಷ ರುದ್ರದೇವರು ತಮ್ಮಲ್ಲಿ ಸಮಾನರಾಗಿದ್ದಾರೆ. ಆದರೆ ಭಾರತಿಗಿಂತ ಮತ್ತು ಸರಸ್ವತಿಗಿಂತ 100 ಗುಣದಿಂದ ಕಡಿಮೆಯವರಾಗಿದ್ದಾರೆ. ಇನ್ನು 6ನೇ ಕಕ್ಷೆಯಲ್ಲಿರುವಂತಹ ಷಣ್ಮಹಿಷಿಯರನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹರಿಮಡದಿ ಪರಮಾತ್ಮನ ಸದಾ ಸರ್ವಕಾಲದಲ್ಲಿ ಪರಮಾತ್ಮನ ಮಡದಿಯರಾಗಿರುವಂತಹ ಯಾರು ಜಾಂಬವತಿ ದೇವಿಯಲ್ಲಿ ಎಂದೆಂದಿಗೂ ಸರ್ವಕಾಲ ಶ್ರೀ ತರುಣಿ ಆವೇಶವಿದೆ. ಲಕ್ಷ್ಮೀದೇವಿಯ ಆವೇಶ ಯಾವಾಗಲೂ ಇರುತ್ತಂತೆ. ಮಿಕ್ಕಾದ 5 ಜನರು, ಉಳಿದ 5 ಜನರೇನಿದ್ದಾರೆ ಗರುಡಶೇಷರಿಗೆ 5 ಗುಣ ಕೊರತೆ, 5 ಗುಣದಿಂದ ಕಡಿಮೆ ಎನಿಸುತ್ತಾರೆ. ಜಾಂಬವತಿ ಮಾತ್ರ ಲಕ್ಷ್ಮೀ ಆವೇಶ ಇರುವುದರಿಂದ ಶೇಷದೇವರಿಗೆ ಸಮಾನರಾಗಿದ್ದಾರೆ. ಉಳಿದು 5 ಜನರ ಬಗ್ಗೆ ಈ ಮುಂದಿನ ಇದರಲ್ಲಿ ಪದ್ಯದಲ್ಲಿ ಹೇಳೋರಿದ್ದಾರೆ. ನೀಲಾಭದ್ರ ಮಿತ್ರವಿಂದ ಮೇಲೆನಿಪ ಕಾಳಿಂದಿ ಲಕ್ಷಣ ಬಾಲೇರಿಂದ ಧಮವಾರುಣಿ ಸೌಪರ್ಣಿ ಗಿರಿಜಾ ಶ್ರೀಲಕುಮಿಯುತ ರೇವತಿ ಶ್ರೀಮೂಲ ರೂಪದಿ ಪೇಯ ನೆಡೆಪಳು ಶೈಲಜಾದ್ಯರು ದಶಾಗುಣಾಧಮ ತಮ್ಮ ಪತಿಗಳಿಗೆ. ನೀಲಾದೇವಿ, ಮಿತ್ರವಿಂದಾದೇವಿ, ಮೇಲಿನಿಪ ಶ್ರೇಷ್ಠಳಾದಂತಹ ಕಾಳಿಂದಿ, ಯಮುನಾದೇವಿಯ ತಂಗಿ ಕಾಳಿಂದಿ ದೇವಿ, ಲಕ್ಷಣಾದೇವಿ. ಹಿಂದೆ ವರ್ಣಿಸಿದಂತೆ ಜಾಂಬವತಿ ಇವರಿಂದ ಮೇಲೆನಿಸಿದಾಳೆಂದರೆ ಶ್ರೇಷ್ಠಳಾಗಿದ್ದಾಳೆ. ಇವರು 6 ಜನರು ಪರಮಾತ್ಮನ ಪತ್ನಿಯರಾಗಿದ್ದಾರೆ. ಈ ಷಣ್ಮಹಿಷಿಯರಿಗಿಂತ, ಈ 6 ಜನರ ಪರಮಾತ್ಮನ ಪತ್ನಿಯರಿಗಿಂತ ವಾರುಣಿ, ಶೇಷದೇವರ ಪತ್ನಿಯಾಗಿರುವಂತಹ ವಾರುಣೀ ದೇವಿ, ಸೌಪರ್ಣಿ, ಗರುಡದೇವರ ಪತ್ನಿಯಾಗಿರುವಂತಹ ಸೌಪರ್ಣೀ ದೇವಿ, ಗಿರಿಜಾ, ರುದ್ರದೇವರ ಪತ್ನಿಯಾಗಿರುವಂತಹ ಗಿರಿಜಾ, ಈ 3 ಸಮರಾಗಿದ್ದಾರೆ. ವಾರುಣಿ, ಸೌಪರ್ಣಿ ಮತ್ತು ಪಾರ್ವತಿ ಸಮರಾಗಿದ್ದಾರೆ. ಶ್ರೀಲಕ್ಷ್ಮಿ ಆವೇಶದಿಂದ ಯುಕ್ತಳು, ಈಕೆಯು ಮೂಲ ರೂಪದಲ್ಲಿ ಪೇಯಳೆನೆಪಳು, ಪೇಯಾಭಿಮಾನಿ ಎಂದು ಕರೆಸುವಳು. ಗಿರಿಜರ ಹುಟ್ಟಿದಂತಹ ಪಾರ್ವತಿ, ವಾರುಣಿ, ಸೌಪರ್ಣಿಗೂ ತಮ್ಮ ಪತಿಗಳಿಂದ ರೇವತಿಯ ಬಗ್ಗೆ ಅಲ್ಲಿ ಹೇಳಿದರು. ರೇವತಿ ದೇವಿ ಪೇಯಕ್ಕೆ ಅಭಿಮಾನಿಯಾಗಿದ್ದಾಳೆ ಅಂತ ಹೇಳಿ. ಇನ್ನು ಪಾರ್ವತಿ, ಸೌಪರ್ಣಿ ಆಯಿತಾ, ವಾರುಣಿ, ಸೌಪರ್ಣಿ, ಪಾರ್ವತಿ, ಇವರು 3 ಜನರು. ಪಾರ್ವತಿ ರುದ್ರದೇವರ ಪತ್ನಿ, ವಾರುಣಿ ಗರುಡದೇವರು, ಆಮೇಲೆ ಸೌಪರ್ಣಿ
ವಾರುಣಿ ಶೇಷದೇವರು ಸೌಪರ್ಣಿ ಗರುಡ ದೇವರ ಪತ್ನಿಯಾಗಿದ್ದಾರೆ. ದಶಾಗುಣದ 10 ಗುಣದಿಂದ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನರಹರಿಯಾವೇಶ ಸಂಯುತ ನರ ಪುರಂದರಗಾಧಿ ಕುಶ ಮಂದರದ್ಯುಮ್ನ ವಿಕುಕ್ಷವಾಲಿ ಇಂದ್ರನವತಾರ ಭರತ ಬ್ರಹ್ಮಾವಿಷ್ಟ ಸಾಂಬ ಸುದರ್ಶನ ಪ್ರದ್ಯುಮ್ನ ಸನಕಾದ್ಯರೊಳಗಿಪ್ಪ ಸನತ್ಕುಮಾರ ಷಣ್ಮುಖನು ಕಾಮ. ನರ ಅಂದರೆ ಪಾರ್ಥ, ಅರ್ಜುನನು ಇಂದ್ರನ ಅವತಾರ. ಅರ್ಜುನನಲ್ಲಿ ವಾಯುದೇವರ ವಿಷ್ಣುವಿನ ಆವೇಶವಿದೆ. ವಿಷ್ಣು ಮತ್ತು ವಾಯುದೇವರ ಆವೇಶವಿದೆ. ಆವೇಶದಿಂದ ಸಂಯುತ ಅಂತ ಹೇಳ್ತಾ ಇದ್ದಾರೆ. ನರಹರಿ ಆವೇಶಯುತ ಅಂತ ಹೇಳಿದ್ರೆ ಅರ್ಜುನ ಇಂದ್ರನ ಅವತಾರ. ಅರ್ಜುನ ಅವನಲ್ಲಿ ವಿಷ್ಣು ಮತ್ತು ವಾಯುದೇವರ ಆವೇಶವಿದೆ, ಸಂಯುಕ್ತನಾಗಿದ್ದಾನೆ. ಪಾರ್ಥನು ಪಾರ್ಥಂತಾಯಿತು. ನರ ಅಂದರೆ ಶೇಷಾವೇಶದಿಂದಲೂ ಸಹಿತನಾದವನು. ಎರಡನೇದು ಪುರಂದರ, 14 ಮಂದಿ ಇಂದ್ರರಲ್ಲಿ 7ನೇ ಇಂದ್ರನ ಅವತಾರವೇ ಪುರಂದರ ನಾಮಕ ಇಂದ್ರನ ಅವತಾರ. ಗಾಧಿರಾಜ ವಿಶ್ವಾಮಿತ್ರನ ತಂದೆಯಾಗಿರುವನು ಇಂದ್ರನ ಅವತಾರ. ಕುಶ ಶ್ರೀರಾಮಚಂದ್ರ ದೇವರಲ್ಲಿ ಅವರಿಸಿದಂತಹ ಕುಶ ಇಂದ್ರನ ಅವತಾರ. ಮಂದರದ್ಯುಮ್ನ 6ನೇ ಇಂದ್ರ ಮಂದರದ್ಯುಮ್ನ. ವಿಕುಕ್ಷು ಇಕ್ಷ್ವಾಕು ರಾಜಪುತ್ರ. ವಾಲಿ ನಾಮಕ ಕಪಿ ಇಂದ್ರನ ಅವತಾರ. ಹೀಗೆ ಇಂದ್ರನ ಅವತಾರಗಳನ್ನು ಹೇಳುತ್ತಾ ಇನ್ನು ಕಾಮದೇವರ ಅವತಾರ ಹೇಳ್ತಾನೆ ಭರತ. ಕಾಮದೇವನೇ ಶ್ರೀರಾಮಚಂದ್ರ ದೇವರ ತಮ್ಮನಾಗಿ ಭರತನಾಗಿ ಅವತಾರ ತೆಗೆದುಕೊಂಡಿದ್ದಾನೆ. ಸಾಂಬ ಕಾಮನು, ಈತನಲ್ಲಿ ಸಾಂಬನೇ ಕಾಮನ ಅವತಾರ. ಈತನಲ್ಲಿ ಬ್ರಹ್ಮಾವಿಷ್ಟ, ಬ್ರಹ್ಮದೇವರ ಆವೇಶವಿದೆ. ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿರುವಂತಹ ಕಾಮನ ಅಭಿಮಾನಿಯಾಗಿದ್ದಾನೆ. ಪ್ರದ್ಯುಮ್ನ ಶ್ರೀಕೃಷ್ಣ ಪುತ್ರ. ಸನಕಾದಿಯನ್ನು ಋಷಿಗಳಲ್ಲಿರುವ ಸನತ್ಕುಮಾರ ಋಷಿಯು ಕಾಮನ ಅಂಶ. ಷಣ್ಮುಖ ಸಹ ಕಾಮದೇವರ ಅಂಶಯುಕ್ತನಾಗಿರುವುದನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಈರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಂಗಿಂದ್ರ ಕಾಮ ಶಶೀರಮಾನಿ ಪ್ರಾಣದಶ ಗುಣ ಅವರ ಶಕ್ರನಿಗೆ ಮಾರಜಾರತಿ ದಕ್ಷ ಗುರುವೃತ್ರಾರಿ ಜಾಯ ಶಚಿ ಸ್ವಯಂಭುವರಾರು ಜನ ಸಮ ಪ್ರಾಣಗವರರು 10 ಗುಣದಿಂದ. ಪಾರ್ವತಿ ವಾರುಣಿಯರಿಗೆ ರುದ್ರಪತ್ನಿಯಾಗಿರುವಂತಹ ಪಾರ್ವತಿ ದೇವಿ, ಶೇಷಪತ್ನಿಯಾಗಿರುವಂತಹ ವಾರುಣಿ ದೇವಿಗೆ ಇಂದ್ರಕಾಮರು, ಇಂದ್ರದೇವರು ಮತ್ತು ಕಾಮದೇವರು 5 ಗುಣ ಕಡಿಮೆ, 2, 5, 10 ಗುಣದಿಂದ ಕಡಿಮೆಯವರಾಗಿದ್ದಾರೆ. ಈ ಈ ಕಾಮರಿಗೆ ಶರೀರಮಾನಿ ಪ್ರಾಣ, ಈ ಸ್ಥೂಲ ಶರೀರಕ್ಕೆ ಅಭಿಮಾನಿಯಾಗಿರುವಂತಹ ಅಹಂಕಾರಿಕ ಪ್ರಾಣನು ಶಕ್ರನಿಗೆ ಇಂದ್ರದೇವರಿಗೆ 10 ಗುಣ ಕಡಿಮೆಯಾಗಿದ್ದಾನೆ. 10 ಗುಣವರ ಅಂದರೆ 10 ಗುಣದಿಂದ ಕಡಿಮೆಯಾಗಿದ್ದಾನೆ. ಈ ಅಹಂಕಾರಕ ಪ್ರಾಣಗೆ ಸರ್ವೋತ್ತುಂಗನೆಂಬ ಅವತಾರ ದಾಸಾರ್ಯರು ಮುಂದೆ ಹೇಳಿದ್ದಾರೆ. ಕಾಮಪುತ್ರ ನಿರುದ್ಧ ಸೀತಾರಾಮಾನುಜ ಶತ್ರುಹನ ಬಲರಾಮಾನುಜ ಪುತ್ರನ ನಿರುದ್ಧರೊಳಗ ನಿರುದ್ಧ ಕಾಮ ಭಾರ್ಯ ರುಗ್ಮವತಿ ಸನ್ನಾಮ ಲಕ್ಷಣ ನೆನೆಸುವಳು ಪೌಲೋಮಿ ಚಿತ್ರಾಂಗದಳು ತಾರಾಯ್. 2 ಹೆಸರುಗಳು. ಕಾಮಪುತ್ರ ಅನಿರುದ್ಧ, ಕಾಮದೇವರ ಮಗ ಅನಿರುದ್ಧ ದೇವನು. ಸೀತಾರಾಮಾನುಜ ಶತ್ರುಘ್ನ ಅಂದರೆ ಶತ್ರುಘ್ನ, ಸೀತಾರಾಮಚಂದ್ರ ದೇವರ ತಮ್ಮನಾದಂತಹ ಶತ್ರುಘ್ನರ ರೂಪ ಕಾಮಪುತ್ರ ಅನಿರುದ್ಧನೇ. ಒಂದಾಯಿತು. ಎರಡನೇದು ಬಲರಾಮಾನುಜ ಪೌತ್ರ, ಬಲರಾಮ ದೇವರ ತಮ್ಮನಾದಂತಹ ಶ್ರೀಕೃಷ್ಣ ದೇವರ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ. ಅನಿರುದ್ಧ ದೇವನಲ್ಲಿ ಅನಿರುದ್ಧನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನ ಆವೇಶವಿದೆ. ಕಾಮಭಾರ್ಯ ಕಾಮದೇವರ ಪತ್ನಿಯಾಗಿರುವಂತಹ ರತಿದೇವಿಗೆ 2 ಅವತಾರ. ರುಕ್ಮನ ಪುತ್ರಿಯಾಗಿರುವಂತಹ ರುಕ್ಮವತಿ, ಎರಡನೇದು ಸನ್ನಾಮ ಲಕ್ಷಣ ಎನಿಸುವ ದುರ್ಯೋಧನ ಪುತ್ರಿ. ಈ 2 ರೂಪಗಳು ರತಿದೇವಿದು. ದುಷ್ಟನ ವೀರ್ಯದಿಂದ ಜನಿಸಿದರು. ಸನ್ನಾಮ ಸಮೀಚೀನ ನಾಮದಿಂದ ಲಕ್ಷಣ ಅಂತ ಕರೆಸ್ಕೊತಾಳಂತೆ ಇವಳು ಶಚೀದೇವಿಯಾಗಿದ್ದಾಳೆ. ಇನ್ನೊಂದು ಚಿತ್ರಾಂಗದ, ವೀರಸೇನ ರಾಜನ ಮಗಳು ಚಿತ್ರಾಂಗದ, ಅರ್ಜುನನ ಭಾರ್ಯ ಮತ್ತು ತಾರಾವಾಲಿಯ ಹೆಂಡತಿ ತಾರಾ. ಈ ಹೆಸರುಗಳೆಂದು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ತಾರನಾಮಕ ತ್ರೇತೆಯೊಳು ಸೀತಾರಮಣನಾರಾಧಿಸಿದನು ಸಮೀರಯುಕ್ತೋದ್ಧವನು ಕೃಷ್ಣಗೆ ಪ್ರಿಯನೆನಿಸಿಕೊಂಬ. ವಾರಿಜಾಸನಯುಕ್ತ ದ್ರೋಣನು 3 ಇಳೆಯೊಳು ಬೃಹಸ್ಪತಿಗವತಾರವೆಂಬರು ಭಾರತ ಭಾಹ ತಾತ್ಪರ್ಯದೊಳಗೆ.
ತ್ರೇತಾಯುಗದಲ್ಲಿ ತಾರಾನಾಮಕ ಕಪಿಯಾಗಿ ಅವತಾರ ಮಾಡ್ತಾನೆ. ಸೀತಾರಮಣನ ಆರಾಧಿಸಿದನು. ಸೀತಾಪತಿಯಾಗಿರುವಂಥ ಶ್ರೀರಾಮಚಂದ್ರನನ್ನು ಆರಾಧನೆ ಮಾಡ್ತಾನೆ. ಸಮೀರಯುಕ್ತ ಯುದ್ಧವನ್ನು ಆವೇಶವುಳ್ಳಂತಹ ಉದ್ದವನು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯನೆನಿಸಿಕೊಂಡಂತಹ ಶ್ರೀಕೃಷ್ಣ ದೇವರಿಗೆ ಪಾತ್ರನಾಗಲು ಶ್ರೀಕೃಷ್ಣ ಅವನಿಗೆ ಉಪದೇಶವನ್ನು ಮಾಡ್ತಾನೆ. ಮೂರನೇದು ವಾರಿಜಾಸನಯುಕ್ತ ದ್ರೋಣ. ಅದೇ ಕೃಷ್ಣಾವತಾರ ಕಾಲದಲ್ಲಿಯೇ ಭರದ್ವಾಜ ಋಷಿಗಳ ರೇತಸ್ಸು ದೋಣಿಯಲ್ಲಿ ಬೀಳಲು ಹಾಗೆ ದ್ರೋಣಾಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾಗ್ತಾರವರು. ಇವರಲ್ಲಿ ಬ್ರಹ್ಮದೇವರ ಆವೇಶ ಇದೆ. ಇವರು ಅಯೋನಿಜರು. ದ್ರೋಣ ಪಾತ್ರೆಯ ತಾಯಿ ಋಷಿಗಳ ರೇತಸ್ಸಿನಲ್ಲಿ ಅಂತಹ ಮಹಿಮೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬೃಹಸ್ಪತಿಯೇ ತಾರಾನಾಮಕ ಕಪಿಯಾಗಿದ್ದಾನೆ. ಶ್ರೀರಾಮಚರಿತ್ರೆಯ ಉಪದೇಶದಿಂದ ದೇವಯೋನಿಯವನಾದ ತಾರನು ಪಾಪಗಳನ್ನು ಪರಿಹರಿಸುವುದರಿಂದ ಅವನಿಗೆ ತಾರ ಅಂತ ಕರೀತಾರೆ. ತ್ರೇತಾಯುಗದಲ್ಲಿ ಬೃಹಸ್ಪತಿಯು ಹರಿಯ ಸೇವೆಯನ್ನು ಮಾಡಲು ತಾರಾನಾಮಕ ಕಪಿಯಾಗಿದ್ದಾನೆ. ಅವನೇ ವಾಯುದೇವರ ಆವೇಶದಿಂದ ಯುಕ್ತನಾಗಿ ಯದುವೀರ ಉಪಗವಿಯಲ್ಲಿ ಮಗನಾಗಿ ಉದ್ಧವನಾಗಿ ಹುಟ್ಟುತ್ತಾನೆ. ಗುಣೋತ್ಕೃಷ್ಟನಾದ ಶ್ರೀಕೃಷ್ಣನ ನಾಯಕನಾಗಿ ಉಳ್ಳವನು ಉದ್ಧವ ಅಂತ ಕರೀತಾ ಇದ್ದಾರೆ. ಬ್ರಹ್ಮದೇವರ ಆವೇಶಯುಕ್ತರಾಗಿ ಬೃಹಸ್ಪತಿಯೇ ದ್ರೋಣಾಚಾರ್ಯರಾಗಿ ಹುಟ್ಟಿ ಭೂಭಾರ ಹರಣಾತ್ಮಕವಾದ ಹರಿಸೇವೆಯಲ್ಲಿ ಭಾಗಿಯಾಗ್ತಾರೆ. ತಂದೆಯಾದ ಭರದ್ವಾಜ ಮಹರ್ಷಿಯು ಘೃತಾಚಿ ಎಂಬ ಅಪ್ಸರೆಯನ್ನು ಕಂಡು ಸ್ಖಲಿತವಾದ ಇಂದ್ರಿಯ ರೇತಸ್ಸನ್ನು ದ್ರೋಣವೆಂಬ ಪಾತ್ರೆಯಲ್ಲಿಡಲು ಅದರಿಂದ ದ್ರೋಣಾಚಾರ್ಯರು ಹುಟ್ಟಿದ್ದರಿಂದ ದ್ರೋಣದಿಂದ ಹುಟ್ಟಿದರೆ ದ್ರೋಣಾಚಾರ್ಯ ಅಂತ ಹೆಸರನ್ನೇ ಭರದ್ವಾಜರು ಕರೆದರು. ಮನುಮುಖ್ಯಾದ್ಯರಿಗಿಂದ ಪ್ರವಹ ಗುಣದಿ ಪಂಚಕ ನೀಚನೆನಿಸುವ ಇನು ಶಶಾಂಕರು ಧರ್ಮ ಮಾನವೇ 2 ಗುಣದಿಂದ ಕನಿಯರೆನಿಪರು ಪ್ರವಹಗಿಂತಲೇ ದಿನಪ ಶಶಿಯಮ ಧರ್ಮ ರೂಪಗಳು ಅನುದಿನದೆ ಚಿಂತಿಪದು ಸಂತರು ಸರ್ವಕಾಲದಲ್ಲಿ. ಮುನುಮುಖ್ಯಾದ್ಯರಿಗಿಂತ ಸ್ವಯಂಭುವೆ ಮನುವಾದ 6 ಜನರಿಗಿಂತ ಪ್ರವಾಹ ಕೋಣಾಧಿಪತಿಯಾಗಿರುವಂತಹ ಪ್ರವಾಹವಾಯುದೇವರು ಗುಣಪಂಚಕದಿ ನೀಚ ಮನ್ಮಾದಿಗಳಿಗಿಂತಲೂ ಮನು ಇತ್ಯಾದಿಗಳಿಗಿಂತಲೂ 5 ಗುಣದಿಂದ ಕಡಿಮೆಯವನಾಗಿದ್ದಾನೆ. ಈತನಿಗೆ ಅವತಾರವಿಲ್ಲ. ಈ ಮನುವಿಗೆ ಅವತಾರವಿಲ್ಲ. ಪ್ರವಾಹವಾಯುವಿಗೆ ಸೂಕ್ಷ್ಮ ಸೃಷ್ಟಿಯಲ್ಲಿ ಮುಖ್ಯವಾಯುದೇವರ ಪುತ್ರ. ಈ ಪ್ರವಾಹಗಿಂತಲೇ ನಾಸಿಕ್ಯವಾಯು, ಪ್ರವಾಹವಾಯುಗಿಂತಲೇ ಇನ ಅಂದರೆ ಸೂರ್ಯ, ಶಶಾಂಕ ಮೊಲದ ಚಿಹ್ನೆಯುಳ್ಳ ಚಂದ್ರ, ಧರ್ಮ ಅಂದರೆ ಯಮಧರ್ಮರಾಜ, ಮಾನವಿ ಅಂದರೆ ಸ್ವಯಂಭುವ ಮನವಿನ ಪತ್ನಿಯಾಗಿರುವಂಥ ಶತರೂಪಾದೇವರು. ಈ 4 12ನೇ ಕಕ್ಷೆಯಲ್ಲಿ ಬರ್ತಾ ಇದ್ದಾರೆ. ಪ್ರವಾಹಗಿಂತ 2 ಗುಣದಿಂದ ಕನಿಯ ಅಂದರೆ ಕಡಿಮೆಯವರಾಗಿದ್ದಾರೆ. ದಿನಪ ಶಶಿ ಯಮಧರ್ಮ ರೂಪಗಳ ಅನುದಿನದಿ ಅಂದರೆ ಸೂರ್ಯ ಚಂದ್ರ ಯಮಧರ್ಮ ರೂಪಗಳನ್ನು ನಿತ್ಯದಲ್ಲಿ ಬಿಡದೆ ಸರ್ವಕಾಲದಲ್ಲಿ ಸಂತರು ಜ್ಞಾನಿಗಳು ಸಜ್ಜನರು ಚಿಂತಿಸುವುದರೆ ಧ್ಯಾನಿಸುವುದು ಅನ್ನೋದನ್ನು ಹೇಳ್ತಾ ಇದೆ. ಆ ರೀತಿಯಾಗಿ ಧ್ಯಾನ ಮಾಡ್ತಾ ಇರಿ ಅಂತ ಹೇಳಿ. ಮರುತನಾಮೇಶಯುತ ಧರ್ಮಜ ಕರುಡಿವೆ ದುರನು ಸತ್ಯಜಿತು ಏರೆರಡು ಧರ್ಮನ ರೂಪ ಬ್ರಹ್ಮ ವಿಷ್ಟ ಸುಗ್ರೀವ ಹರಿಯ ರೂಪಾವಿಷ್ಟ ಕರ್ಣನು ತರಣಿಗೆರಡವತಾರ ಚಂದ್ರಮ ಸುರಪನಾವೇಶಯುತ ನಂಗದ ನೆನೆಸಿಕೊಳುತ್ತಿಪ್ಪ. ಧರ್ಮರಾಜನ ಪುತ್ರನಾಗಿರುವಂಥ ಯಮಧರ್ಮನ ಪುತ್ರನಾಗಿರುವಂತಹ ಧರ್ಮರಾಜ, ಒಂದು ಪಾಂಡುಪುತ್ರ ಧರ್ಮರಾಜ ಮರುತನಾವೇಶ ವಾಯುದೇವರ ಆವೇಶಯುಕ್ತನಾಗಿದ್ದಾನೆ. 2ನೇದು ಕರಡಿಯೋನಿಯಲ್ಲಿ ಉತ್ಪನ್ನವಾದಂತಹ ಜಾಂಬವಂತ. 3ನೇದು ವಿದುರ, ಶೂದ್ರ ಸ್ತ್ರೀಯಲ್ಲಿ ವೇದವ್ಯಾಸ ದೇವರ ಕಟಾಕ್ಷದಿಂದ ಅವತರಿಸಿದಂತಹ ರೂಪ. 4ನೇದು ಸತ್ಯಜಿತು, ಇದು ಯಮಧರ್ಮ ರೂಪ. ಈ ರೀತಿಯಾಗಿ 14 ಮಂದಿ ಇಂದ್ರಲ್ಲಿ 13ನೇದು ಇಂದ್ರ, ಸತ್ಯಜಿತ್ ನಾಮಕ ಇಂದ್ರ. ಈ 2 ಧರ್ಮನ ರೂಪಗಳು. ಈ 4 ಸೂರ್ಯ, ಇನ್ನು ಧರ್ಮರ ರೂಪಗಳು ಅಂತ ಹೇಳಿದರು. ಇನ್ನು ಸೂರ್ಯನ ರೂಪಗಳನ್ನ ಹೇಳ್ತಾರೆ. ಬ್ರಹ್ಮಾವಿಷ್ಟ ರೂಪ ಸುಗ್ರೀವ ತ್ರೇತಾಯುಗದಲ್ಲಿ ಪರಮಾತ್ಮನ ಶ್ರೀರಾಮಚಂದ್ರನ ಸೇವೆಗೋಸ್ಕರ ಆ ಸೂರ್ಯನೇ ಸುಗ್ರೀವನಾಗಿ ಕಪಿಯ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಅವನಲ್ಲಿ ಬ್ರಹ್ಮದೇವರ ಆವೇಶವಿದೆ. ಹರಿಯ ರೂಪಾವಿಷ್ಟ ಕರ್ಣನು, ಕರ್ಣನಲ್ಲಿ ಸದಾ ವಿಷ್ಣುವಿನ ಸನ್ನಿಧಾನವಿದೆ ಅಂತ ಹೇಳ್ತಾ ಇದ್ದಾರೆ. ಕರ್ಣನು ಸೂರ್ಯನ ಅವತಾರ, ಅವನಲ್ಲಿ ವಿಷ್ಣುವಿನ ಆವೇಶ. ಮಹಾಬಲಿಶಾಲಿಯಾದಂತಹ ಅಸ್ತ್ರವೇತ್ತನಾಗಿದ್ದಾನೆ. ಹೀಗೆ ಸುಗ್ರೀವ ಕರ್ಣನ
2 ಅವತಾರಗಳು, ಅವತ್ತು ಕರ್ಣನ 2 ರೂಪಗಳು, ವಿವಸ್ವಾನ್ ನಾಮಕನ ಸೂರ್ಯನ ಅವತಾರಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ, ಅದಕ್ಕೆ ಬೃಹತ್ತಾರತಿ ಮಾಡಿದರೆ ಇಷ್ಟೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ದೇವತೆಗಳನ್ನು ತಿಳ್ಕೊಳ್ರಿ ಅಂತ ಹೇಳ್ತಾರೆ. ತರಣಿಗಿಂದಲಿ ಪಾದರೆ ವರುಣ ನೀಚನು ಮಹಾಭಿಷಕು ದರ್ದುರ ಸುಷೇಣನು ಶಂತನು 4 ವರುಣ ರೂಪ ಸುರಮುರಿ ನಾರದನು ಕಿಂಚಿತ್ ಕೊರತೆ ವರುಣಗೆ ಅಗ್ನಿ ಬರುಗು ಅಜ ಗೊರಳ ಪ್ರಜ್ಞೆ ಪ್ರಸೂತಿ 3 ನಾರದನಿಗಧಮ. ಇದಾದ ಮೇಲೆ ಮುಂದಿನ ತಾರತಮ್ಯದಲ್ಲಿ ಮುಂದೆ ಯಾರು ಬರ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.